ಇರಾನ್ ದಾಳಿಯಿಂದ ಮಿಡಲ್ ಈಸ್ಟ್ನಲ್ಲಿ ವಿಮಾನ ಸಂಚಾರಕ್ಕೆ ಅಡ್ಡಿ. ಭಾರತಕ್ಕೆ ಬರುವಂತಹ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಮಾನ ಹಾರಾಟ ಬಂದ್ ಮಾಡಿದ ಕುವೈತ್, ಇರಾಕ್. ವಿಮಾನ ವಿಳಂಬದ ಬಗ್ಗೆ ಏರ್ ಇಂಡಿಯಾ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದೆ. ಈ ಎರಡು ದೇಶಗಳ ನಡುವಿನ ಯುದ್ಧ ಏನಿದೆ, ಸಂಘರ್ಷ ಏನಿದೆ, ಅದೀಗ ಮಿಡಲ್ ಈಸ್ಟ್ನಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂತಹ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದೆ. ಹಾಗಾಗಿ ವಿಮಾನ ಹಾರಾಟದಲ್ಲೂ ಕೂಡ ವ್ಯತ್ಯಯವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಅಮೆರಿಕ ಈ ಹಿಂದೆ ಹಲವು ದೇಶಗಳ ಸರ್ಕಾರವನ್ನೇ ಬದಲಿಸಿದಂತಹ ಉದಾಹರಣೆ ಇದೆ. ಅದು ಇರಾಕ್ ಆಗಿರಬಹುದು, ಸಿರಿಯಾ ಆಗಿರಬಹುದು, ಅಫ್ಘಾನಿಸ್ತಾನವೂ ಕೂಡ ಆಗಿರಬಹುದು. ಈಗ ಇರಾನ್ ಹೇಳಿ ದಾಳಿಯನ್ನು ಮಾಡಿರೋದನ್ನು ನೋಡಿದರೆ ಇರಾನ್ನಲ್ಲೂ ಕೂಡ ಆ ರೀತಿಯ ಬೆಳವಣಿಗೆಗಳನ್ನು ನಾವು ನಿರೀಕ್ಷೆ ಮಾಡಬಹುದಾ ಅಂಥೇಳಿ? ಖಂಡಿತವಾಗ್ಲೂ ಕೂಡ ಇದು ದೊಡ್ಡ ಮಟ್ಟದ ಹಂತಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಈಗಾಗಲೇ ಅಮೆರಿಕಕ್ಕೆ ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ನೇರ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಅಮೆರಿಕಕ್ಕೆ ಪ್ರತಿ ದಾಳಿಯನ್ನ ನಾವು ನಡೆಸ್ತೀವಿ ಅಂತ ಹೇಳಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕುವೈತ್ನ ಕತಾರ್ನ ಈ ಒಂದು ದೋಹಾ ನಗರದ ಮೇಲೆ ನಡೆಸಿದಂತಹ ದಾಳಿ, ಅದರ ಜೊತೆಗೆ ಈ ಮಧ್ಯಪ್ರಾಚ್ಯದ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ಕತಾರು, ಬೆಹರೇನು ಮತ್ತೆ ಕುವೈತು, ಸೌದಿ ಅರೇಬಿಯಾ ಸೇರಿದಂತೆ ಬಹುತೇಕ ಈ ಪ್ರದೇಶಗಳಲ್ಲಿ ಅಮೆರಿಕದ ನೆಲೆಗಳಿದಾವೆ, ಜೊತೆಗೆ ಏರ್ ಬೇಸ್ಗಳು ಕೂಡ ಇದಾವೆ. ಸೊ ಇವುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಇದೀಗ ಇರಾನ್ ಕೂಡ ದಾಳಿಯನ್ನ ನಡೆಸಿದೆ. ಆ ಒಂದು ದಾಳಿಯ ತೀವ್ರತೆ ಮತ್ತಷ್ಟು ಹೆಚ್ಚು ಮಾಡುವಂತಹ ಎಲ್ಲ ಪ್ಲಾನ್ ಗಳನ್ನ ಕೂಡ ಮಾಡಿಕೊಳ್ತಾ ಇದೆ. ಸೊ ಈಗಾಗಲೇ ಒಂದಿಷ್ಟು ಈ ಒಂದು ಕ್ಷಿಪಣಿಗಳ ದಾಳಿಯಿಂದಾಗಿ ಒಂದಿಷ್ಟು ದೋಹಾ ಪ್ರದೇಶದಲ್ಲಿ ಒಂದಿಷ್ಟು ಪ್ರದೇಶಗಳಲ್ಲಿ ಹಾನಿಯಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ. ಜೊತೆಗೆ ಅಲ್ಲಿಂದ ಬಂದಂತ ಸುಮಾರು 10ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ತಡೆಯುವಂತದ್ರಲ್ಲಿ ಕೂಡ ಸಕ್ಸಸ್ ಆಗಿದೆ. ಆದ್ರೆ ಏನೆಲ್ಲ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಮೆರಿಕಕ್ಕೆ ಮಾಹಿತಿಯನ್ನು ಕೂಡ ಕಳಿಸಲಾಗಿದೆ. ಆದ್ರೆ ಅಲ್ಲಿದ್ದಂತಹ ನಾಗರಿಕರಿಗೆ ಸಾಕಷ್ಟು ಭಯ ಶುರುವಾಗಿದೆ. ಅಲ್ಲಿದ್ದಂತವ್ರೆಲ್ಲರೂ ಕೂಡ ಬಂಕರ್ಗಳಿಗೆ ಏನು ಶಿಫ್ಟ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದೆ ಇರಾನ್ನ 3 ಅಣುನೆಲೆಗಳನ್ನು ಉಡೀಸ್ ಮಾಡಿದ ನಂತರ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ರು, ಮೇಕ್ ಇರಾನ್ ಗ್ರೇಟ್ ಅಗೇನ್ ಅಂಥೇಳಿ. ಈಗ ಇರಾನ್ ನಿಮ್ಮ ವಾಯುನೆಲೆಗಳನ್ನು ಹೊಡಿತಾ ಇದ್ದೇವೆ ಅಂತ ಹೇಳೇನೆ ಅಮೇರಿಕಾವನ್ನು ಟಾರ್ಗೆಟ್ ಮಾಡಿದೆ. ಸೊ ಈಗ ಇರಾನ್ ವರ್ಸಸ್ ಅಮೇರಿಕಾ ಅನ್ನುವಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿರುವಂಥದ್ದು. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.